ಸೊ ನೆಕ್ಸ್ಟ್ ಆಪ್ಷನ್ ಬಂದು ಇಲ್ಲಿ ರೀಲ್ ಲೈಟ್ ಅಂತ ಇದೆ. ಇದು ಕೂಡ ಗೈಸ್ ತುಂಬಾನೇ ಯೂಸ್ಫುಲ್ ಎಫೆಕ್ಟ್ ಇದು. ಸೊ ಈ ಎಫೆಕ್ಟ್ ಕೂಡ ನಿಮಗೆ ಒಂದು ಸ್ಟೇಬಲ್ ವಿಡಿಯೋದಲ್ಲಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ತುಂಬಾನೇ ಲೈಕ್ ಎಫೆಕ್ಟಿವ್ ಆಗಿ ಕಾಣುತ್ತೆ. ಸೊ ಅದು ಹೇಗೆ ಅಂತ ತೋರಿಸ್ತೀನಿ. ಲೈಕ್ ವಿಡಿಯೋ ಈಗ ಚೇಂಜ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ವಿಡಿಯೋನ ಇಂಪೋರ್ಟ್ ಮಾಡ್ತಾರಲ್ಲ. ಸೊ ಈಗ ಈ ವಿಡಿಯೋದಲ್ಲಿ ನಿಮಗೆ ಒಂದು ರೀಲೈಟ್ ಎಫೆಕ್ಟ್ನ ಹೇಗೆ ಕೊಡಬೇಕು ಅಂದರೆ ಲೈಕ್ ನಿಮಗೆ ತೋರಿಸ್ತೀನಿ ನೋಡಿ, ಅದು ಯಾವ ಥರ ಎಫೆಕ್ಟಿವ್ ಆಗಿ ಕಾಣುತ್ತೆ ಅಂತ. ಲೈಕ್ ನೀವು ವಿಡಿಯೋ ಆಂಬಿಯನ್ಸೇ ಚೇಂಜ್ ಮಾಡೋದು, ಬ್ಯಾಕ್ಗ್ರೌಂಡ್ ಕಲರ್ಸ್ನ ನೀವು ಹಾಕ್ಬೋದು, ನಿಯಾನ್ ಲೈಟಿಂಗ್ ಕಲರ್ಸ್ನ ನೀವು ಹಾಕ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಸೊ ಇಲ್ಲಿ ಫೇಶಿಯಲ್ ಆಪ್ಷನಲ್ಲಿ ನಿಮಗೆ ಫೇಶಿಯಲ್ ಮಾತ್ರ ಬ್ರೈಟ್ ಆಗುತ್ತೆ, ಡಲ್ ಆಗುತ್ತೆ, ಅದೆಲ್ಲ ಸಾಫ್ಟ್ ಲೈಟ್ ಆಗಿ ನೀವು ಅಡ್ಜಸ್ಟ್ ಮಾಡಿ ಅದೆಲ್ಲ ಅಪ್ಲೈ ಮಾಡ್ಬೋದು ಇದರಲ್ಲಿ ಫೇಶಿಯಲ್ ಎಫೆಕ್ಟಲ್ಲಿ. ಸೊ ಇಲ್ಲಿ ಆಂಬಿಯನ್ಸ್ ಅಲ್ಲಿ ಇದೆಯಲ್ಲ, ಇಲ್ಲಿ ಇತ್ತು ಮೇನ್ ನೋಡಿ. ಸೊ ಇಲ್ಲಿ ಡ್ಯುಯಲ್ ಕಲರ್ ಇಲ್ಲಿ ಲೈಟ್ ಎಫೆಕ್ಟ್ ಕಾಣ್ತಿಲ್ಲ. ಸೊ ಇದು ನನಗೆ ಅಪ್ಲೈ ಮಾಡಿ ತೋರಿಸಿ ಅದು ಯಾವ ಥರ ಎಫೆಕ್ಟ್ ಬರುತ್ತೆ ಅಂತ. ಸಿಂಪ್ಲಿ ಅದ್ರ ಮೇಲೆ ಟ್ಯಾಪ್ ಮಾಡಿ. ಸೊ ನೋಡಿ ಗೈಸ್, ನೋಡ್ಬೋದು ಈ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನ ಇಲ್ಲಿ ಅಡ್ಜಸ್ಟ್ಮೆಂಟ್ಸು ಇರುತ್ತೆ. ನೀವು ಸುಮಾರು ವಿಡಿಯೋಸಲ್ಲಿ ನೋಡ್ಬೋದು ಈ ಥರ 2 ಕಲರ್ ಲೈಟಿಂಗ್ ಬ್ಯಾಕ್ಗ್ರೌಂಡಲ್ಲಿ ಇರುತ್ತಲ್ಲ, ಅದು ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂತ. ಅದು ಬೇಸಿಕ್ಲಿ ಅವರು ಒರಿಜಿನಲ್ ಲೈಟ್ಸೇ ಬ್ಯಾಕ್ಗ್ರೌಂಡಲ್ಲಿ ಹಾಕಿ ಕ್ರಿಯೇಟ್ ಮಾಡ್ತಾರೆ. ಬಟ್ ಇದರಲ್ಲಿ ನೀವು ಒಂದು ಆರ್ಟಿಫಿಷಿಯಲ್ ಎಫೆಕ್ಟ್ನೇ ಕೊಟ್ಟಿದ್ದಾರೆ ಈ ಕ್ಯಾಪ್ಕಟ್ ಆ್ಯಪಲ್ಲಿ. ಅದನ್ನು ನೀವು ಕಸ್ಟಮೈಸ್ ಕೂಡ ನೋಡಿ. ಲೈಟು ನೋಡ್ಬೋದು ಗೈಸ್ ಎಷ್ಟು ಅದು ಎಫೆಕ್ಟಿವ್ ಆಗಿ ಕಾಣ್ತಿದೆ ಅಂತ. ಫಸ್ಟ್ ನಾರ್ಮಲ್ ಆಗಿ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ಸೊ ನಾರ್ಮಲ್ ಆಗಿ ಹೀಗಿತ್ತು ನಮ್ಮ ವಿಡಿಯೋ. ಸೊ ಈ ಎಫೆಕ್ಟ್ನ ಅಪ್ಲೈ ಮಾಡಾದ್ಮೇಲೆ ಅಲ್ಲಿ ಎಷ್ಟು ಪ್ರೊಫೆಷ್ನಲ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ಕಾಣ್ತಿದೆ ಅಂತ, ಒಂದು ಡಿಫ್ರೆಂಟ್ ಆಗಿ ಕಾಣ್ತಿದೆ. ಅದು ಲೈಕ್ ಫಿಸಿಕಲ್ ಲೈಟ್ಸ್ ನಾವು ಅಲ್ಲಿ ಇಟ್ಟಿದ್ದೀವಿ ಅಂತ ಬ್ಯಾಕ್ಗ್ರೌಂಡಲ್ಲಿ ಆ ಥರ ಕಾಣ್ತಿದೆ ಈ ಎಫೆಕ್ಟು. ಆ್ಯಂಡ್ ಇವೆಲ್ಲ ಗೈಸ್ ಅಲ್ಲಿ ರೀಲೈಟ್ ಎಫೆಕ್ಟಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ಇದೆ, ಕ್ರಿಯೇಟಿವ್ ಕೂಡ ಆಪ್ಷನ್ಸ್ ಇದೆ. ಲೈಕ್ ಡಿಸ್ಕೋ ಲೈಟಿಂಗ್ ಥರ ಎಲ್ಲ ಆಪ್ಷನ್ಸ್ ಬರುತ್ತಲ್ಲ, ಅದೆಲ್ಲ ಎಫೆಕ್ಟ್ನ ನೀವು ಅಪ್ಲೈ ಮಾಡ್ಕೋಬೋದು. ನೋಡ್ಬೋದು ಈ ಥರ ಅಪ್ಲೈ ಆಗುತ್ತೆ. ಈ ಎಲ್ಲ ಎಫೆಕ್ಟ್ಸ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮೇನ್ಲಿ ಈ ಆಂಬಿಯನ್ಸ್ ಆಪ್ಷನ್ ಇದೆಯಲ್ಲ ಗೈಸ್, ಇದಂತೂ ತುಂಬಾನೇ ಯೂಸ್ಫುಲ್ ಇದೆ. ಎಷ್ಟು ಚೆನ್ನಾಗಿ ನೀವು ಅಪ್ಲೈ ಮಾಡ್ಬೋದು ಅಂದರೆ ಈ ಎಫೆಕ್ಟ್ನ ಸಾಫ್ಟ್ ಲೈಟಿಂಗ್ ಕೊಟ್ಕೋಬೋದು ನಿಮ್ಮ ಫೇಸ್ ಮೇಲೆ. ಪ್ರೊಫೆಷ್ನಲ್ ಲೆವೆಲ್ ವಿಡಿಯೋ ಎಡಿಟಿಂಗ್ ಕಾಣುತ್ತೆ ಇದು. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೊ ಇದರಿಂದ ಈ ಎಫೆಕ್ಟ್ಸ್ನ ನೀವು ಅಪ್ಲೈ ಮಾಡ್ಕೋಬಹುದು. ತುಂಬಾನೇ ಯೂಸ್ಫುಲ್ ಇದೆ ಈ ಗೈಸ್ ಈ ಎಫೆಕ್ಟು. ನಿಮ್ಮಿಂದನೇ ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಇಲ್ಲಿ ನೆಕ್ಸ್ಟ್ ಎಫೆಕ್ಟ್ ಬಂದು ಓವರ್ಲೇ. ಸೊ ಓವರ್ಲೇ ಐ ಥಿಂಕ್ ನಿಮಗೆ ನಾನು ಫಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಬೇಸಿಕಲಿ ಓವರ್ಲೇ ಎಫೆಕ್ಟ್ ಇಂದ ನೀವು ನಿಮ್ಮ ವಿಡಿಯೋ ಮೇಲೆ ವಿಡಿಯೋನ ಕೂರಿಸ್ಕೋಬಹುದು. ಲೈಕ್ ಫಾರ್ ಎಕ್ಸಾಂಪಲ್ ನೀವು ರಿವ್ಯೂಸ್ ನೋಡ್ತಿರಲ್ಲ, ಲೈಕ್ ಮೂವಿ ಟ್ರೇಲರ್ ರಿವ್ಯೂ, ಗೇಮಿಂಗ್ ಸ್ಟ್ರೀಮ್ಸ್ ಎಲ್ಲ ನೋಡ್ತಿರಲ್ಲ, ಲೈಕ್ ಅಲ್ಲಿ ವಿಡಿಯೋ ಒಂದು ಪ್ಲೇ ಆಗ್ತಿರುತ್ತೆ, ಇನ್ನೊಂದು ಕಾರ್ನರ್ ಅಲ್ಲಿ ಒಂದು ಸ್ಮಾಲ್ ವಿಡಿಯೋ ಇರುತ್ತಲ್ಲ. ಸೊ ಅದು ಬೇಸಿಕ್ಲಿ ಈ ಎಫೆಕ್ಟ್ ಇಂದ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದನ್ನ ಹೇಗೆ ಮಾಡಬೇಕು ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ ಸಿಂಪ್ಲಿ ನೀವು ಇಲ್ಲಿ ಡೂಪ್ಲಿಕೇಟ್ ಎಫೆಕ್ಟ್ ನ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಮೇಲೆ ನೀವು ಈ ತರ ಮಾಡಕ್ಕೆ ಬ್ಯಾಕ್ಗ್ರೌಂಡ್ ವಿಡಿಯೋನೇ ಬೇರೆ ಇದೆ ಅಂದ್ರೆ ಅದು ನೀವು ಹೇಗೆ ಮಾಡಬೇಕು ಅಂದ್ರೆ, ಸೊ ಡೈರೆಕ್ಟ್ ಆಗಿ ನೀವು ನಿಮ್ಮ ವಿಡಿಯೋ ಸೆಲೆಕ್ಟ್ ಮಾಡ್ತಿರಲ್ಲ, ಅದನ್ನ ಫಸ್ಟ್ ಆಫ್ ಆಲ್ ಡಿಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ಓವರ್ಲೇ ಅಂತ ಇರುತ್ತೆ. ಸೊ ಬೇಸಿಕಲಿ ಅದೇ ಓವರ್ಲೇ. ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೀವು ಓವರ್ಲೇ ಎಫೆಕ್ಟ್ ನ ಅಪ್ಲೈ ಮಾಡ್ತೀರಾ ಅಂದ್ರೆ ನಿಮ್ಮ ಮೇನ್ ಟೈಮ್ ಲೈನ್ ಅಲ್ಲಿ ವಿಡಿಯೋ ಇರುತ್ತಲ್ಲ, ಅದೇ ಡೈರೆಕ್ಟ್ ಆಗಿ ಓವರ್ಲೇ ಎಫೆಕ್ಟ್ ಗೆ ಬಂದ್ಬಿಡುತ್ತೆ. ಲೈಕ್ ಇಲ್ಲಿ ಸಿಂಗಲ್ ಕ್ಲಿಪ್ ಇರೋದ್ರಿಂದ ಅದು ಓನ್ಲಿ 1 ಕ್ಲಿಪ್ ಇರೋದ್ರಿಂದ ಅದು ಓವರ್ಲಿ ಕನ್ವರ್ಟ್ ಆಗ್ತಿಲ್ಲ. ಅದೇ ಇಲ್ಲಿ ಒಂದು 2-3 ಕ್ಲಿಪ್ಸ್ ಇರ್ತಿದ್ರೆ, ಈಗ ನೋಡಿ 2 ಕ್ಲಿಪ್ಸ್ ಇದೆಯಲ್ಲ, ಈ ಕ್ಲಿಪ್ ನ ಅದು ಓವರ್ಲಿ ಕನ್ವರ್ಟ್ ಮಾಡ್ಬಿಡ್ತಾರೆ. ಲೈಕ್ ಡೈರೆಕ್ಟ್ ಆಗಿ ವಿಡಿಯೋ ಮೇಲೆ ವಿಡಿಯೋ ಬಂದ್ಬಿಡ್ತಾರೆ. ಸೊ ಈಗ ಏನಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆ ವಿಡಿಯೋ ಇದೆ ಅಂದ್ರೆ, ಲೈಕ್ ಫಸ್ಟ್ ಆಫ್ ಆಲ್ ನೀವು ಟೈಮ್ ಲೈನ್ ಅಲ್ಲಿ ಮೇನ್ ವಿಡಿಯೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದು ಬೇಕು ಫಸ್ಟ್ ಅದೆಲ್ಲ ಇಂಪೋರ್ಟ್ ಮಾಡ್ಕೋಬೇಕು. ಲೈಕ್ ಇದರಲ್ಲಿ ನಿಮ್ಗೆ ಅಷ್ಟು ಎಫೆಕ್ಟಿವ್ ಆಗಿ ಗೊತ್ತಾಗಲ್ಲ. ಈ ವಿಡಿಯೋದಲ್ಲಿ ತೋರಿಸಿ ನಿಮ್ಗೆ ಹೀಗೆ ಆಗ್ತಾ ಅಂತ. ಈ ವಿಡಿಯೋನ ಓಪನ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಇದು ಬ್ಯಾಕ್ ಗ್ರೌಂಡ್ ವಿಡಿಯೋ, ಇದ್ರ ಮೇಲೆ ನೀವು ರಿಯಾಕ್ಟ್ ಮಾಡ್ಬೇಕು ಅಂದ್ರೆ, ಸೊ ಇದರಲ್ಲಿ ಏನಂದ್ರೆ ನೀವು ಇಲ್ಲಿ ಓವರ್ಲೇ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಆಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ್ಮೇಲೆ ನಿಮ್ಮ ಕ್ಲಿಪ್ ನ ನೀವು ರಿಯಾಕ್ಷನ್ ಕ್ಲಿಪ್ ನ ಸೆಲೆಕ್ಟ್ ಮಾಡಿ. ಸೊ ಅದನ್ನ ಆಡ್ ಮಾಡ್ಕೊಂಡ್ರೆ ಈ ತರ ಅಪ್ಲೈ ಆಗುತ್ತೆ. ಸೊ ಈ ಕ್ಲಿಪ್ ನ ನೀವು ಈ ತರ ಅಡ್ಜಸ್ಟ್ ಮಾಡಿ. ಅಂಡ್ ಹಾಗೆ ನೀವು ಸುಮಾರು ರಿಯಾಕ್ಷನ್ ವಿಡಿಯೋಸ್ ಅಲ್ಲಿ ನೋಡ್ಬೋದು. ಲೈಕ್ ಈ ವಿಡಿಯೋ ಶೇಪ್ ಬಂದು ನೀವು ರೌಂಡ್ ತರ ಮಾಡ್ಕೋಬಹುದು, ಬೇರೆ ಬೇರೆ ಶೇಪ್ ನ ಎಲ್ಲ ಕೊಟ್ಕೋಬಹುದು. ಸೊ ಅದನ್ನ ಹೇಗೆ ಮಾಡಬೇಕು ಅಂದ್ರೆ, ಫಸ್ಟ್ ನೀವು ಓವರ್ಲೇ ಕ್ಲಿಪ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಮಾಸ್ಕ್ ಅಂತ ಆಪ್ಷನ್ ಬರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿ. ಸೊ ಮಾಸ್ಕ್ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಸುಮಾರು ಆಪ್ಷನ್ಸ್ ಬರುತ್ತೆ. ಸೊ ಜಾಸ್ತಿ ಯೂಸ್ ಆಗೋದು ಇಲ್ಲಿ ಸರ್ಕಲ್ ಆಪ್ಷನ್.
ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸರ್ಕಲ್ ಆಪ್ಷನ್ ಅಲ್ಲಿ ನಿಮಗೆ ಅಡ್ಜಸ್ಟ್ ಸರ್ಕಲ್ ಆಪ್ಷನ್ ಅಲ್ಲಿ ನಿಮಗೆ ಶೋ ಇದನ್ನ ನೀವು ಅಡ್ಜಸ್ಟ್ ಕೂಡ ಮಾಡ್ಬೇಕು. ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಸೊ ಹೀಗೆ ನೀವು ಇದನ್ನ ಅಡ್ಜಸ್ಟ್ ಮಾಡಿ ನೋಡಿ ಗೈಸ್ ಈ ತರ. ಸೊ ಇದನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಮೂಲದ ಅಥವಾ ಈ ಕಾರ್ನರ್ ಅಲ್ಲಿ ಈ ತರ ಇಟ್ಕೋಬೋದು. ಸೊ ಈ ತರ ಎಲ್ಲ ಇರುತ್ತೆ ಟ್ರಿಕ್ಸ್. ಐ ಥಿಂಕ್ ಈ ವಿಡಿಯೋ ಬಂದು ತುಂಬಾನೇ ಲಾಂಗ್ ಆಗ್ತಿದೆ ಗೈಸ್, ಬಟ್ ನಾನು ನಿಮಗೆ ಈ ಎಡಿಟ್ ಅಲ್ಲಿರೋ ಆಪ್ಷನ್ಸ್ ಎಲ್ಲಾನು ಕವರ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಅದ್ರ ಜೊತೆಗೆ ನೀವು ಪ್ರಾಕ್ಟೀಸ್ ಕೂಡ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಈ ಎಫೆಕ್ಟ್ಸ್ ನ ಅಪ್ಲೈ ಮಾಡಬೇಕು ಅಂತ. ಸೊ ಇಲ್ಲಿ ಬೇಸಿಕ್ ಅಂತ ಇದೆಯಲ್ಲ, ಇದರಿಂದ ಬೇಸಿಕಲಿ ನಿಮ್ಮ ವಿಡಿಯೋಸ್ ನ ಅದೇ ಫಾಸ್ಟ್ ಸ್ಪೀಡ್ ತರ ವರ್ಕ್ ಆಗುತ್ತೆ. ಬೇಸಿಕಲಿ ಇದು ಫಾಸ್ಟ್ ಫಾರ್ವರ್ಡ್ ಮಾಡ್ಕೋಬಹುದು, ಸ್ಲೋ ಮಾಡ್ಕೋಬಹುದು, ಆ ತರ ಆಪ್ಷನ್ ಐತೆ. ರೊಟೇಟ್ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಡೂಪ್ಲಿಕೇಟ್ ಅಲ್ಲಿ ನಿಮ್ಮ ಕ್ಲಿಪ್ ನ ಡೂಪ್ಲಿಕೇಟ್ ಮಾಡ್ಕೋಬಹುದು. ರೀಪ್ಲೇಸ್ ಅಂತ ಇರುತ್ತಲ್ಲ, ಸೊ ಬೇಸಿಕಲಿ ಈ ಎಫೆಕ್ಟ್ ಬಂದು ರೀಪ್ಲೇಸ್ ಮಾಡ್ಬೋದು. ಲೈಕ್ ಇಲ್ಲಿ ಮೇನ್ ಟೈಮ್ ಲೈನ್ ಅಲ್ಲಿ ವಿಡಿಯೋ ಇದೆಯಲ್ಲ, ಫಸ್ಟ್ ರಿಮೂವ್ ಮಾಡಿ. ಸೊ ಈ ಟೈಮ್ ಲೈನ್ ಅಲ್ಲಿ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಇಂದ ನಿಮ್ಗೆ ಬೇರೆ ವಿಡಿಯೋಗೆ ರೀಪ್ಲೇಸ್ ಎಫೆಕ್ಟ್ ನ ಯೂಸ್ ಮಾಡಿ. ಸೊ ಆ ತರ. ಸೊ ಸಿಂಪ್ಲಿ ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಈ ರೀಪ್ಲೇಸ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ವಿಡಿಯೋ ಗ್ಯಾಲರಿ ಓಪನ್ ಆಗುತ್ತೆ. ಸೊ ಆ ವಿಡಿಯೋ ಯಾವ ವಿಡಿಯೋಗೆ ರೀಪ್ಲೇಸ್ ಆಗ್ಬೇಕು ಆ ವಿಡಿಯೋ ಸೆಲೆಕ್ಟ್ ಮಾಡಿದ್ರೆ ಸೊ ಈ ವಿಡಿಯೋದಿಂದ ಆ ವಿಡಿಯೋ ರೀಪ್ಲೇಸ್ ಆಗುತ್ತೆ. ಸಿಂಪಲ್. ಸೊ ನೆಕ್ಸ್ಟ್ ಬಂದು ಎಕ್ಸ್ಟ್ರಾಕ್ಟ್ ಆಡಿಯೋ. ಇದು ಏನಂದ್ರೆ ನಿಮ್ಮ ಮೇನ್ ವಿಡಿಯೋ ಇರುತ್ತಲ್ಲ, ಆ ವಿಡಿಯೋದಿಂದ ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ. ಸೊ ನಿಮ್ಮ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಆ ಎಕ್ಸ್ಟ್ರಾಕ್ಟ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡ್ಬೋದು ಯಾವ ತರ ಸಪ್ರೇಟ್ ಆಗಿದೆ ಅಂತ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾನು ಡಿಲೀಟ್ ಮಾಡ್ಬಿಟ್ರೆ ಸೊ ಬೇಸಿಕಲಿ ಇಲ್ಲಿ ಈ ವಿಡಿಯೋದಲ್ಲಿ ಆಡಿಯೋನೇ ಇರಲ್ಲ. ಸೊ ಏನಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಡಿಲೀಟ್ ಮಾಡ್ತೀವಿ. ಸೊ ಆ ತರ ಇದು ವರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಎಫೆಕ್ಟ್ ಬಂದು ಸೊ ಇದರಿಂದ ನೀವು ಬ್ಲರ್ ಮಾಡ್ಕೋಬಹುದು, ಮೋಷನ್ ಬ್ಲರ್ ಮಾಡ್ಕೋಬಹುದು. ವಿಡಿಯೋಸ್ ಮೋಷನ್ ಬ್ಲರ್ ಕೊಟ್ಟು